ಕೂಳೂರು ಬ್ರಿಡ್ಜ್ ಬಳಿ ಈಗ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಈ ಒಂದು ಶೋಧ ಕಾರ್ಯವನ್ನು ಸ್ಥಳೀಯ ಏನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಮೀನುಗಾರರು, ಸ್ಥಳೀಯ ಈಜುಗಾರರು, ಸ್ಥಳೀಯರು ಎಲ್ಲರೂ ಕೂಡ ಸೇರಿ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಉಡುಪಿಯಿಂದ ಈಶ್ವರ್ ಮಲ್ಪೆ ಅವರು ಕೂಡ ಆಗಮಿಸಿದರೆ ಎಲ್ಲ ರೀತಿಯ ತಮ್ಮ ಪರಿಕರಗಳನ್ನು ಇಟ್ಕೊಂಡು ಬಂದಿರುವಂಥದ್ದು, ಎಲ್ಲ ರೀತಿಯಲ್ಲಿ ರೆಡಿ ಆಗ್ತಾ ಇರೋದನ್ನಲ್ಲಿ ನೋಡ್ಬೋದಾಗಿದೆ. ಅಂದರೆ ಇತ್ತೀಚೆಗಷ್ಟೇ ಏನು ಉತ್ತರ ಕನ್ನಡದಲ್ಲಿ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಸೊ ಅಲ್ಲಿಂದ ಈಗ ಸದ್ಯಕ್ಕೆ ಇಲ್ಲಿ ಬಂದಿರುವಂಥದ್ದು. ಅಂದರೆ ಇನ್ನೂ ಕೂಡ ಯಾವುದೇ ರೀತಿ ಕಾರ್ಯಾಚರಣೆ ಸರಿಯಾಗಿ ಆರಂಭವಾಗಿಲ್ಲ. ಸೊ ಈಗ ಈಶ್ವರ್ ಮಲ್ಪೆ ಇಲ್ಲಿಗೆ ಆಗಮಿಸಿರುವಂಥದ್ದು. ಎಲ್ಲ ರೀತಿಯಲ್ಲಿ ಕಾರ್ಯಾಚರಣೆಗೆ ಇಳಿದಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ. ಅಂದರೆ ಆಕ್ಸಿಜನ್ ಸಿಲಿಂಡರ್ ಆಗಿರ್ಬೋದು, ಮತ್ತು ಏನು ಸ್ವಿಮ್ಮಿಂಗ್ ಸೂಟ್ ಆಗಿರ್ಬೋದು, ಎಲ್ಲ ರೋಪ್ಗಳು, ಎಲ್ಲ ರೀತಿಯ ಪರಿಕರಗಳನ್ನು ಕೂಡ ಈಗ ಇಟ್ಕೊಂಡು ಬಂದಿರುವಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಏನು ಸದ್ಯಕ್ಕೆ ಪೊಲೀಸರು ಹೇಳುವಂಥ ಮಾಹಿತಿ ಪ್ರಕಾರ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂಥ ಸದ್ಯಕ್ಕೆ ಈಶ್ವರ್ ಮಲ್ಪೆ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಮತ್ತು ಇಲ್ಲಿ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ? ನಮಗೊಂದು 6-7 ಗಂಟೆ ಕಾಲ್ ಬಂತು. ಅದೀಗ ಆತ್ಮಹತ್ಯೆ ಅಂತ ನೋಡಬೇಕು, ನಿಮಗೆ ಗೊತ್ತಿಲ್ಲ ಅದಕ್ಕೆ ಕನ್ಫರ್ಮ್ ಆಗಿ. ಈಗ ಕಾರ್ ಬ್ರಿಡ್ಜ್ ಹತ್ರ ಇರಲಿಕ್ಕೆ ಹೋಗಿ ಡೌಟ್ ಆಗಿರ್ತದೆ ಅಷ್ಟೇ, ಬಿದ್ದಿರ್ಬೋದು ಅಂತ. ಈಗ ನಾವು ಕೆಳಗೆ ಹೋಗಿ ನೋಡ್ತೇವೆ. ಯಾವ ರೀತಿ ಕಾರ್ಯಾಚರಣೆ ಮಾಡ್ತೀರಿ? ಏನೇನು ಪರಿಕರಗಳು ತಂದಿದ್ದೀರಿ? ನಮ್ಮ ಅಕ್ಕಮೆಂಟ್ಸ್ ಅಂದರೆ ಸ್ಕೂಬಾ ಡೈವಿಂಗ್ ಉಂಟು. ಯಾವ ಜಾಗದಂತ ನೋಡಿ ಆ ಜಾಗದಲ್ಲಿ ಒಂದು 100 ಫೀಟ್ ಜಾಗದಲ್ಲಿ ನೋಡಬೇಕು. ಈಗ ಲೇಟ್ ಆದರೆ ಮತ್ತು ನೀರಿನ ಹರಿವು ಜಾಸ್ತಿ ಆಗಿ ಕಷ್ಟ ಆಗ್ತದೆ. ಆದಷ್ಟು ಬೇಗ ನಾವು ಕಾರ್ಯಾಚರಣೆಗೆ ಇಳಿತೇವೆ. ಸೊ ಇದಿಷ್ಟು ಈಶ್ವರ್ ಮಲ್ಪೆ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ಅವರಿಗೆ ಬೆಳಗ್ಗೆ 6:00ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಅಂದರೆ ಇನ್ನೂ ಕೂಡ ಅವ್ರು ಬಿದ್ದಿದಾರ ಇಲ್ವೋ ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಆದರೆ ನೀರಿನ ಹರಿವು ಹೆಚ್ಚಾದರೆ ಅಲ್ಲಿಂದ ಸಮಸ್ಯೆ ಆಗುತ್ತೆ. ಸೊ ಸಮುದ್ರದ ಭಾಗಕ್ಕೆ ಅಲ್ಲಿ ಏನಾದರೂ ಮೃತಪಟ್ಟಿದ್ದರೆ ಸಮುದ್ರದ ಭಾಗಕ್ಕೆ ಅವರ ಮೃತದೇಹ ತೇಲ್ಕೊಂಡು ಹೋಗುತ್ತೆ. ಸೊ ಯಾವುದೇ ಅವಕಾಶಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಬಿದ್ದಿದ್ದಾರೆ ಅಂತ ಹೇಳಿ ಗುರುತಿಸಲಾಗಿರುವಂತಹ ಜಾಗಗಳೇನಿರುತ್ತೆ ಅಲ್ಲಿ ಸ್ಕೂಬಾ ಡೈವ್ ಮೂಲಕ ಅಲ್ಲಿ ಶೋಧ ಕಾರ್ಯವನ್ನು ಮಾಡಲಿಕ್ಕೆ ಈಗ ಈಶ್ವರ್ ಮಲ್ಪೆ ಕೂಡ ಆಗಮಿಸಿರುವಂಥದ್ದು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.